ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. ಜೆಸಿ ರೋಡ್ ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಇರುವಂತ ರಸ್ತೆಗಳೇ ಸರಿ ಇಲ್ಲ ಅಂತ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಫ್ಲೈಓವರ್ಗೆ ಸಿದ್ಧತೆ ನಡೀತಾ ಇದೆ. ಆರ್ವಿ ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ ಈ ಮೇಲ್ಸೇತುವೆ ಇರುತ್ತೆ ಅನ್ನುವಂತ ವಿಚಾರ. ಈಗಾಗಲೇ ಈ ಫ್ಲೈಓವರ್ಗೆ ನಕ್ಷೆ ಕೂಡ ರೆಡಿ ಮಾಡಿದ್ದಾರೆ ಜಿಬಿಎ. ವಿಸ್ಟ್ರೈಲ್ ನಿಂದ ಕಂಪನಿಯಿಂದ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಜೆಸಿ ರೋಡ್ ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗ ಮೀಸಲು, ತಜ್ಞರ ಅಭಿಪ್ರಾಯವನ್ನ ಸದ್ಯಕ್ಕೆ ಈಗ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದು ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ-ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವಿ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡಾಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. ಜೆಸಿ ರೋಡ್ ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಇರುವಂತ ರಸ್ತೆಗಳೇ ಸರಿ ಇಲ್ಲ ಅಂತ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಫ್ಲೈಓವರ್ಗೆ ಸಿದ್ಧತೆ ನಡೀತಾ ಇದೆ. ಆರ್ವಿ ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ ಈ ಮೇಲ್ಸೇತುವೆ ಇರುತ್ತೆ ಅನ್ನುವಂತ ವಿಚಾರ. ಈಗಾಗಲೇ ಈ ಫ್ಲೈಓವರ್ಗೆ ನಕ್ಷೆ ಕೂಡ ರೆಡಿ ಮಾಡಿದ್ದಾರೆ ಜಿಬಿಎ. ವಿಸ್ಟ್ರೈಲ್ ನಿಂದ ಕಂಪನಿಯಿಂದ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಜೆಸಿ ರೋಡ್ ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗ ಮೀಸಲು, ತಜ್ಞರ ಅಭಿಪ್ರಾಯವನ್ನ ಸದ್ಯಕ್ಕೆ ಈಗ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದು ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ-ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವಿ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1-2 ಮಂತ್ಸ್ ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡಾಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. ಜೆಸಿ ರೋಡ್ ನಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಇರುವಂತ ರಸ್ತೆಗಳೇ ಸರಿ ಇಲ್ಲ ಅಂತ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಫ್ಲೈಓವರ್ಗೆ ಸಿದ್ಧತೆ ನಡೀತಾ ಇದೆ. ಆರ್ವಿ ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ ಈ ಮೇಲ್ಸೇತುವೆ ಇರುತ್ತೆ ಅನ್ನುವಂತ ವಿಚಾರ. ಈಗಾಗಲೇ ಈ ಫ್ಲೈಓವರ್ಗೆ ನಕ್ಷೆ ಕೂಡ ರೆಡಿ ಮಾಡಿದ್ದಾರೆ ಜಿಬಿಎ. ವಿಸ್ಟ್ರೈಲ್ ನಿಂದ ಕಂಪನಿಯಿಂದ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಜೆಸಿ ರೋಡ್ ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗ ಮೀಸಲು, ತಜ್ಞರ ಅಭಿಪ್ರಾಯವನ್ನ ಸದ್ಯಕ್ಕೆ ಈಗ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದು ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ-ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವಿ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ
ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1 month 2 months ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡಾಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ನೀ ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಸಿ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. JC ರೋಡ್ ಅಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಇರುವಂತ ರಸ್ತೆಗಳೇ ಸರಿ ಇಲ್ಲ ಅಂತ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಫ್ಲೈಓವರ್ಗೆ ಸಿದ್ಧತೆ ನಡೀತಾ ಇದೆ. RV ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ ಈ ಮೇಲ್ಸೇತುವೆ ಇರುತ್ತೆ ಅನ್ನುವಂತ ವಿಚಾರ. ಈಗಾಗಲೇ ಈ ಫ್ಲೈಓವರ್ಗೆ ನಕ್ಷೆ ಕೂಡ ರೆಡಿ ಮಾಡಿದ್ದಾರೆ GBA. ವಿಸ್ಟ್ರೈಲ್ನಿಂದ ಕಂಪನಿಯಿಂದ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. JC ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗ ಮೀಸಲು, ತಜ್ಞರ ಅಭಿಪ್ರಾಯವನ್ನ ಸದ್ಯಕ್ಕೆ ಈಗ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿ ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದು ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು BSmile ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವಿ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1 month 2 months ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡಾಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ನೀ ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಸಿ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. JC ರೋಡ್ ಅಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಇರುವಂತ ರಸ್ತೆಗಳೇ ಸರಿ ಇಲ್ಲ ಅಂತ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಫ್ಲೈಓವರ್ಗೆ ಸಿದ್ಧತೆ ನಡೀತಾ ಇದೆ. RV ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ ಈ ಮೇಲ್ಸೇತುವೆ ಇರುತ್ತೆ ಅನ್ನುವಂತ ವಿಚಾರ. ಈಗಾಗಲೇ ಈ ಫ್ಲೈಓವರ್ಗೆ ನಕ್ಷೆ ಕೂಡ ರೆಡಿ ಮಾಡಿದ್ದಾರೆ GBA. ವಿಸ್ಟ್ರೈಲ್ನಿಂದ ಕಂಪನಿಯಿಂದ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. JC ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗ ಮೀಸಲು, ತಜ್ಞರ ಅಭಿಪ್ರಾಯವನ್ನ ಸದ್ಯಕ್ಕೆ ಈಗ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿ ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್, ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದು ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು BSmile ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವಿ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1 month 2 months ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡಾಗಿ ನಡೀತಾ ಇದೆ. ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ನೀ ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು ನಾವು ಮಾಡ್ತೀವಿ. ಸಿ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ಮತ್ತೊಂದು ಫ್ಲೈಓವರ್ಗೆ ಈಗ ಪ್ಲಾನ್ ಮಾಡಲಾಗ್ತಾ ಇದೆ. JC ರೋಡ್ ಅಲ್ಲಿ 3.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ವೈಟ್ ಟ್ಯಾಪಿಂಗ್, ಈಗ ಫ್ಲೈಓವರ್ಗೆ ತಯಾರಿ. ಇರುವಂತ ರಸ್ತೆಗಳೇ ಸರಿ ಇಲ್ಲ ಅಂತ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಈಗ ಹೊಸ ಫ್ಲೈಓವರ್ಗೆ ಸಿದ್ಧತೆ ನಡೀತಾ ಇದೆ. RV ರಸ್ತೆಯಿಂದ ಹಡ್ಸನ್ ಸರ್ಕಲ್ ವರೆಗೂ ಕೂಡ ಈ ಮೇಲ್ಸೇತುವೆ ಇರುತ್ತೆ ಅನ್ನುವಂತ ವಿಚಾರ. ಈಗಾಗಲೇ ಈ ಫ್ಲೈಓವರ್ಗೆ ನಕ್ಷೆ ಕೂಡ ರೆಡಿ ಮಾಡಿದ್ದಾರೆ GBA. ವಿಸ್ಟ್ರೈಲ್ನಿಂದ ಕಂಪನಿಯಿಂದ ಈ ಫ್ಲೈಓವರ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. JC ರೋಡ್ನಲ್ಲಿ ಪಿಲ್ಲರ್ ನಿರ್ಮಾಣಕ್ಕೆ ಜಾಗ ಮೀಸಲು, ತಜ್ಞರ ಅಭಿಪ್ರಾಯವನ್ನ ಸದ್ಯಕ್ಕೆ ಈಗ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ.
ಸಿ ಪ್ರಾಜೆಕ್ಟ್ ಈಗ ನಾವು ಫೈನಲ್ ಸ್ಟೇಜ್ ಇನ್ ಪ್ರಿನ್ಸಿಪಲ್ ನಾವು ಆಲ್ರೆಡಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನು ಫೈನಲ್ ಸ್ಟ್ರಕ್ಚರಿಂಗ್ ಮಾಡೋದು ಅವಶ್ಯಕತೆ ಇದೆ. ಸೊ ಅದು ಯಾವ ಫೈನಾನ್ಸಿಂಗ್ ಪ್ಯಾಟರ್ನ್ ಅದೆಲ್ಲ ಈಗ ಚರ್ಚೆ ನಡೀತಾ ಇದೆ. ನಾವು ಬಿ ಸ್ಮೈಲ್ ಕಡೆಯಿಂದ ಎಷ್ಟು ಕೊಡಬೇಕು, ಲೋನ್ ಎಷ್ಟು ತೊಗೊಳ್ಬೇಕು, ಕಾರ್ಪೊರೇಷನ್ ಎಷ್ಟು ಕೊಡಬೇಕು, BOT ಆಧಾರದ ಮೇಲೆ ಮಾಡ್ತೀವ ಅಥವಾ EPC ಮಾಡೆಲ್ ಮಾಡ್ತೀವಿ, ಅದರ ಬಗ್ಗೆ ಚರ್ಚೆ, ಫೈನಾನ್ಸಿಂಗ್ ಚರ್ಚೆ ಮಾಡಿ ಬಹುತೇಕ ಬೇಗನೆ ಇದರ ಬಗ್ಗೆ ತೀರ್ಮಾನ ಆಗುತ್ತದೆ. ಆಲ್ರೆಡಿ ವೈಟ್ ಟ್ಯಾಪಿಂಗ್ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಒಂದು 1 month 2 months ಮುಗಿಯುತ್ತೆ. ಕೆಲಸ ಭಾಳ ರ್ಯಾಪಿಡಾಗಿ ನಡೀತಾ ಇದೆ. ಸೊ ಅಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರೋದ್ರ ಮೇಲೆ ನೀವು ಮತ್ತೆ ಫ್ಲೈಓವರ್ ಮಾಡೋದು ಅಂತಂದರೆ ಮಾಡಿರೋ ವೈಟ್ ಟ್ಯಾಪಿಂಗ್ ವೇಸ್ಟ್ ಅಲ್ಲ, ಪಿಲ್ಲರ್ ಹಾಕೋದಕ್ಕೆ ಮತ್ತೆ ಅಗಿಲೇಬೇಕಾಗುತ್ತೆ. ನೀ ಪಿಲ್ಲರ್ ಅಗಿಯೋದು ವಿಲ್ ನಾಟ್ ಬಿ ಫಾರ್ ದ ಹೋಲ್ ಸ್ಟ್ರೆಚ್ ಆಫ್ ದ ರೋಡ್. ಒಂದು ಪಿಲ್ಲರಿಗೆ ಅಗಿತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಖಂಡಿತ ನಾವು ಅದರ GBA ಮುಖಾಂತರ ಏನು ಕೋಆರ್ಡಿನೇಷನ್ ಮಾಡಬೇಕು